ಭೀಷ್ಮ ಹೆಣ್ಣಿಗೆ ಸೋಲುವವನಲ್ಲ. ಭೀಷ್ಮನನ್ನ ಗೆಲ್ಲುವ ಗಂಡು ಪ್ರಪಂಚದಲ್ಲಿ ಹುಟ್ಟಿಲ್ಲ. ನಿನ್ನಲ್ಲಿ ಯುದ್ಧ. ಭೀಷ್ಮ ಹೊತ್ತು ಸಾಗಿಸಿ ನೆತ್ತರಲ್ಲಿ ಬೀಳಗೆ ಬಗೆಸುವುದೇ ಹೊತ್ತು ಸೇಡನ್ನು ಸಲ್ಲಿಸಿ ಬರುವನು. ಹೊತ್ತು ಸೇಡನ್ನು ಸಲ್ಲಿಸಿ ಬರುವನು. ಮತ್ತೆ ಪಣದಿ ಒಂದು ಜನ್ಮವ ಎತ್ತ ಹೋದರು ಬಿಡನು. ಎತ್ತ ಹೋದರು ಬಿಡನು. ಎತ್ತ ಹೋದರು ಬಿಡನು. ನಿನ್ನ ಮುರಿಯುವುದನ್ನು ಇಲ್ಲಿಯವರೆಗೆ ನಿನ್ನಲ್ಲಿ ಸರಿಸಾಡಬೇಕೆನ್ನುವಂತಹ ಬಯಕ ನನಗೂ ಇತ್ತು. ಹೇಳಿದೆಯಲ್ಲ, ನನ್ನನ್ನು ಗೆಲ್ಲುವಂತಹ ಗಂಡು ಮತ್ತೊಬ್ಬನಿಲ್ಲ. ಹೆಣ್ಣಿನೊಡನೆ ನಾನು ಯುದ್ಧ ಮಾಡುವವನಲ್ಲ. ಹೌದು ಹೌದು, ಒಬ್ಬ ಗಂಡಾಗಿ ನನ್ನಂತಹ ಹೆಣ್ಣನ್ನು ಮದುವೆಯಾಗಿ ಸುಖವನ್ನು ನೀಡುವಂತಹ ಗಂಡು ನೀನಾಗಲಿಲ್ಲ. ಒಬ್ಬಳು ಹೆಣ್ಣಾಗಿ ನನ್ನ ಸ್ಥಿತಿಯನ್ನು ಅರ್ಥವಿಸಿಕೊಂಡು ನನಗೊಂದು ಬದುಕನ್ನು ಕೊಡುವಂತಹ ಹೆಣ್ಣು ಮನಸ್ಸು ನಿನ್ನದಾಗಲಿಲ್ಲ. ನೀನು ಹೆಣ್ಣು ಅಲ್ಲ, ಗಂಡು ಅಲ್ಲ. ನನ್ನ ಅರ್ಥದಲ್ಲಿ ನೀನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಏನು ಮಾಡೋಣ? ಅದೆಷ್ಟೋ ಕನಸುಗಳನ್ನು ಹೊತ್ತು ಇನ್ನ ಅರಮನೆಗೆ ಬಂದೆ. ನಿಮ್ಮ ಮನೆಯನ್ನು ಬೆಳಗಬೇಕು ಅಂತ ಬಯಸಿದೆ, ಅದಕ್ಕೆ ನೀನು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಬಿಡು, ನನ್ನಷ್ಟಕ್ಕೆ ನಾನು ಬದುಕಬೇಕು ಅಂತ ಬಯಸಿದ್ರು ನನಗನ್ನು ಬದುಕಿನ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ನೀನು ಒಂದು ಬೀದಿಯ ನಾಯಿಯ ತರದಲ್ಲಿ ನನ್ನನ್ನು ನೋಡಿಕೊಂಡೆ. ಸ್ವಯಂವರ ಮಂಟಪಕ್ಕೆ ಹೋದಂತಹ ನೀನು ನನ್ನನ್ನು ಕರೆತಂದು ತಮ್ಮನಿಗೆ ಕೊಡುವುದಕ್ಕೆ ಮುಂದಾದೆ. ಏನು ಹೆಣ್ಣು ಅಂತ ಹೇಳಿದ್ರೆ ಸಂತೆಯಲ್ಲಿ ಸಿಗುವ ಸಾಮಾನು ಅಂತ ತಿಳ್ಕೊಂಡೇನ ನೀನು? ವಸ್ತು ಅಂತ ತಿಳಿದೇನ ನೀನು? ಮಾರಾಟಕ್ಕಿಟ್ಟ ವಸ್ತು ಅದು ಅಲ್ಲವೇ ಅಲ್ಲ. ಹೀಗೆ ತರುವುದರ ಮೂಲಕವಾಗಿ ನನ್ನ ಕಣ್ಣಿನಲ್ಲಿ ನೀರಿಳಿಸಿದೆ, ನನ್ನ ಬದುಕನ್ನು ಸರ್ವನಾಶ ಮಾಡಿದೆ. ಭೀಷ್ಮನನ್ನು ಹೀಗೆ ಬಿಡ್ತೇನೆ ಅಂತ ಭಾವಿಸಬೇಡ. ಏನು ಮಾಡೋಣ? ಹೌದು, ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನೀನಲ್ಲ, ನಿನ್ನನ್ನು ಗೆಲ್ಲುವ ಗಂಡು ಮತ್ತೊಂದಿಲ್ಲ. ಈ ಜನ್ಮದಲ್ಲಾಗದೆ ಹೋದ್ರೇನಂತೆ? ಯಾವುದೇ ಜೀವಿಯಾಗಲಿ ಸಾಯುವ ಕೊನೆಯಗಳಿಗೆ ಇಲ್ಲಿ ಇರುವಂತಹ ಅವನ ಬಯಕೆಗಳೆಲ್ಲ ಇನ್ನೊಂದು ಜನ್ಮದಲ್ಲಿ ಅದು ಅವನ ಬೆನ್ನ ಹಿಂದೆ ಬರ್ತದಂತೆ. ಈ ಜನ್ಮದಲ್ಲದೆ ಹೋದ್ರು ಇನ್ನೊಂದು ಜನ್ಮದಲ್ಲಾದರೂ ನಿನ್ನ ಎದುರಲ್ಲಿ ನಿಂತು ಯುದ್ಧವನ್ನು ಮಾಡ್ತೇನೆ. ಅಲ್ಲ, ನಿನ್ನ ಸರ್ವ ಯಶಕ್ಕೆ ನಾನೇ ಕಾರಣನಾಗ್ತೇನೆ. ಆದ್ರೆ ಏನು ಮಾಡೋಣ ಭೀಷ್ಮ? ಈ ಕಾಲದಲ್ಲಿ ನಿನ್ನನ್ನು ಗೆಲ್ಲುವುದಕ್ಕೆ ನನ್ನಿಂದ ಆಗಲೇ ಇಲ್ಲ. ನಿನ್ನ ಎದುರಲ್ಲಿ ನಾನು ಸೋತು ಹೋಗಿ ನನ್ನನ್ನು ಗೆಲ್ಲುವುದಕ್ಕೆ ಆಗಲೇ ಇಲ್ಲ. ಆದ್ರೆ ನನ್ನ ಈ ಸ್ಥಿತಿಯನ್ನ ಕಣ್ಣಿದ್ದು ಕುರುಡನಂತೆ ವರ್ತಿಸಿದೆಯಲ್ಲ ಭೀಷ್ಮ, ನಿನ್ನ ವಂಶದಲ್ಲಿ ಕುರುಡರೇ ನೆನೆಸಲಿ. ಮಂಗಳವತಿಯಾಗಿರುವಂತಹ ನನ್ನನ್ನ ಮಂಗಳದ ಅಂಗಳಿಂದ ಇಲ್ಲಿಯವರೆಗೆ ಕರೆತಂದು ಈ ರೀತಿಯಾಗಿ ನನ್ನನ್ನ ದರಿದ್ರಳಂತೆ ಬೀದಿಗೆ ಬಿಟ್ಟಿಯಲ್ಲ ಭೀಷ್ಮ. ನಿನ್ನ ಕುಟುಂಬದ ನಿನ್ನ ಸಂಸಾರದಲ್ಲಿ ಈ ರೀತಿಯಾದಂತಹ ಕಣ್ಣೀರಿಗರೆಯುವ ಹೆಣ್ಮಕ್ಕಳ ಸಂಖ್ಯೆ ಸಾವಿರವಾಗಿ ಅಲ್ಲ, ಅದೆಷ್ಟೋ ಹೆಣ್ಮಕ್ಕಳ ಮೂಗುತಿ ಕಿವಿ ಯೋಧಗಳು ನಿನ್ನ ಕಾಲಡಿಗೆ ಬೀಳಿ ನಿನ್ನ ವಂಶ ಕ್ಷಯವಾಗಿ ಹೋಗ್ಲಿ. ನಾನು ಸಾಯ್ತೇನೆ, ನೀನು ನನ್ನ ನೋಡಿ ನಗುತ್ತಾ ಇರಬೇಕು. ಆದ್ರೆ ಇನ್ನೊಮ್ಮೆ ಹುಟ್ಟಿ ಬರ್ತೇನೆ, ನಾನು ನಗುತ್ತೇನೆ, ಆಗ ನೀನು ಅಳಬೇಕು. ನಾನು ಸಾಯ್ತೇನೆ ಭೀಷ್ಮ, ನಾನು ಸಾಯ್ತೇನೆ. ನಿನ್ನ ವಂಶ ಕ್ಷಯವಾಗಿ ಹೋಗ್ಲಿ, ನಿನ್ನ ವಂಶ ಕ್ಷಯವಾಗಿ ಹೋಗ್ಲಿ, ನಿನ್ನ ವಂಶ ಕ್ಷಯವಾಗಿ ತರುಣಿ ಭಸ್ಮೀಭೂತವಾಗಲು ಭೀಷ್ಮನು ಮನದೊಳು ಮರುಗುತ್ತಲಾಗ. ಹರ ಹರ ಸ್ತ್ರೀ ಹತ್ಯವಾಯಿತು, ಹರ ಹರ ಸ್ತ್ರೀ ಹತ್ಯವಾಯಿತು ಎನ್ನಯ ಕೊರಳ ಕೊಯ್ದು ಮಾಡಿತು ಅಂಬೆಯ ಬದುಕು ಹೀಗಾಗಲಿ ಎಂದು ಭೀಷ್ಮ ಬಯಸಿದ್ದೇನೆ. ಹಸ್ತಿನಾವತಿಯ ಸಾಮ್ರಾಜ್ಞಿಯಾಗಲೆಂದು ಬಯಸಿದ್ದೆ. ಕಣ್ಣ ಮುಂದೆಯೇ ಧಗ ಧಗನೆ ಉರಿಯುತ್ತಿರುವ ಬೆಂಕಿಗೆ ಹಾರಿ ಹಿಡಿ ಬೂದಿಯಾಗಿ ಹೋದಳು. ಅವಳ ಆಡಿದ ಮಾತು ಈಗಲೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ಒಂದು ಶಕ್ತಿಯಾಗಿ ಬರುತ್ತೇನೆ ಎಂದು. ತಂದೆಯವರು ಇಚ್ಛಾಮರಣಿಯಾಗು ಎಂದು ಅನುಗ್ರಹಿಸಿದಾಗ ನಾನು ಆಶಿಸಿದ್ದೇನು, ಮತ್ತೆ ಹುಟ್ಟಿ
ಇಲ್ಲದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಲೋಕವನ್ನ ನಡೆಸುವ ಮಹಾಶಕ್ತಿಗೆ ನನ್ನ ಬದುಕನ್ನ ಅರ್ಪಿಸಬೇಕು ಎಂದು ಹೇಳಿದ್ಲಲ್ಲ ಅಂಬೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ಶಕ್ತಿಯಾಗಿ ಬರುತ್ತೇನೆ ಎಂದು. ಹಾಗಾದ್ರೆ ಕಾಶಿ ರಾಜಕುಮಾರಿ ಭೀಷ್ಮಗಾದಾಳೆ ಮಾರಿ ಕಾಲಾಯ ತಸ್ಮೈ